ಶಾಸಕ ಪ್ರದೀಪ್ ಈಶ್ವರ್ ಅವರು ಶಾಸಕರಾಗಿರೋದಕ್ಕೆ ನಿಮಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ನಿಮ್ಮ ಕೊಡುಗೆ ಒಕ್ಕಲಿಗರಿಗೆ ಏನು ಮಾಡಿದ್ದೀರಾ? ಈ ಕಿಡಿಗೇಡಿಗಳು ಬಿಟ್ಟಾಕಿ. ನಾನು ಹೇಳೋದಿಷ್ಟೇ, ಸಾಮಾನ್ಯ ಜನರಿಗೆ ಹೇಳ್ತಾ ಇದ್ದೀನಿ, ನಮ್ಮ ಶಾಸಕ ಪ್ರದೀಪ್ ಈಶ್ವರ್ ಅವರು ನಮ್ಮ ಒಕ್ಕಲಿಗರ ಬೆನ್ನಿಗೆ ನಿಂತಿದ್ದಾರೆ. ನೀವು ಮಾಡಿದ್ದು ಸರಿ ಅನ್ನೋದಾದರೆ ಇದು ಯಾವ ರೀತಿ ತಪ್ಪಾಗ್ತದೆ? ಯಾವ ರೀತಿ ಗೌರವ ಕೊಡಬೇಕು? ಒಬ್ಬ ಜನಪ್ರತಿನಿಧಿ ಪರಿಜ್ಞಾನ ಇಲ್ಲ ಅಂದರೆ ಯಾವ ಥರ ನೀವು ನಡೆಸ್ಕೊತಾ ಇದ್ದೀರಾ? ಅಲ್ಲಿ ಸೋಲಿಸಬೇಕು ಅನ್ನೋ ಉದ್ದೇಶದಲ್ಲಿದ್ದರೆ ನಿಮ್ಮ ಭ್ರಮೆ ಅಷ್ಟೇ. ಒಕ್ಕಲಿಗ ಸಮುದಾಯದಲ್ಲಿ ನಾವು ಇದ್ದೀವಿ, ಶಾಸಕರಿಂದ ನಾವಿದ್ದೀವಿ. ಎಲ್ಲರಿಗೂ ನಮಸ್ಕಾರ. ನಾನು TAPMC ನಿರ್ದೇಶಕ ಬಿಸೈರಳ್ಳಿ ನಾಗೇಶ್ ಮಾತಾಡ್ತಾ ಇದ್ದೀನಿ. ನಿಜವಾಗ್ಲೂ ಮೊನ್ನೆ ಕೆಂಪೇಗೌಡ ಜಯಂತಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ನಾನು ನೋಡಿ ನಿಜವಾಗ್ಲೂ ನನಗೆ ಒಂದು ಬೇಸರ ತಂದಿದೆ. ಯಾಕಂದರೆ ಒಬ್ಬ ಜನಪ್ರತಿನಿಧಿ, ಒಬ್ಬ ಶಾಸಕರ ಮೇಲೆ ದಬ್ಬಾಳಿಕೆ ಮಾಡೋದು ಅದು ಸೌಜನ್ಯ ಅಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಸಮುದಾಯಕ್ಕೆ ಗೌರವ ಕೊಟ್ಟು, ಕೆಂಪೇಗೌಡರಿಗೆ ಗೌರವ ಕೊಟ್ಟು, ಆ ಕಾರ್ಯಕ್ರಮದಲ್ಲಿ ಜಿಲ್ಲಾಡಳಿತ ಆಹ್ವಾನದ ಮುಖಾಂತರ ಮತ್ತು ನಾವು ಸಹ ಕೆಂಪೇಗೌಡ ಜಯಂತಿಗೆ ಬರಲೇಬೇಕು, ದಯವಿಟ್ಟು ನೀವು ಬರಲೇಬೇಕು ಅಂತ ಹೇಳಿ ನಾವು ಆಹ್ವಾನ ಮಾಡ್ತೀರಿ. ಆಹ್ವಾನ ಮಾಡಿದಾಗ ಹೇಳ್ತಾರೆ ನಮಗೆ, ಇಲ್ಲಣ್ಣ ನಾನು ಎಷ್ಟೇ ಕಾರ್ಯಕ್ರಮ ಇದ್ದರೂ ಸಹ ನಾನು ಬರ್ತೀನಿ ಅಂತ, ಭಾಗಿಯಾಗ್ತೀನಿ ಅಂತ ಹೇಳ್ತಾರೆ. ನಮಗೆ ಒಂಥರ ಖುಷಿ ಆಯಿತು. ಆ ಕಾರ್ಯಕ್ರಮಕ್ಕೆ ಬಂದಂಥ ಸಂದರ್ಭದಲ್ಲಿ ಕೆಲವು ಕಿಡಿಗೇಡಿಗಳು, ಎಲ್ಲ ಅಂತ ಹೇಳ್ತಾ ಇಲ್ಲ, ಕೆಲವು ಕಿಡಿಗೇಡಿಗಳು ರಾಜಕೀಯ ದುರುದ್ದೇಶದಿಂದ ಯಾವುದೋ ಒಂದು ಕುಮಾರಸ್ವಾಮಿ ಮೇಲೆ ನಮ್ಮ ಶಾಸಕರು ಪ್ರೆಸ್ ಮೀಟ್ ಮಾಡ್ತಾರೆ, ಆ ಉದ್ದೇಶದಿಂದ, ರಾಜಕೀಯ ದುರುದ್ದೇಶದಿಂದ ನೀವು ಬರಬಾರ್ದು ಅಂತ ಹೇಳ್ಬಿಟ್ಟು ಘೋಷಣೆಗಳು ಕೂತ್ಕೊಂಡು, ಧಿಕ್ಕಾರಗಳು ಕೂತ್ಕೊಂಡು, ಅವಾಚ್ಯ ಶಬ್ದಗಳಿಂದ ಬೈತಾರೆ. ಅದು ರಾಜಕೀಯ ದುರುದ್ದೇಶ ಅಂತ ಜನಸಾಮಾನ್ಯರಿಗೆ ಎಲ್ಲರಿಗೂ ಗೊತ್ತಾಗುತ್ತೆ. ಒಬ್ಬ ಕುಮಾರಸ್ವಾಮಿ ಒಬ್ಬರೇ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ಅಂತ ಅಲ್ಲ, ಒಕ್ಕಲಿಗ ಸಮುದಾಯಕ್ಕೆ ಕುಮಾರಸ್ವಾಮಿನೂ ಸೇರಿದ್ದಾರೆ. ಇವಾಗ ಇದ್ದಂಥ CM ಸಾಹೇಬ್, ಮಾನ್ಯ ಮುಖ್ಯಮಂತ್ರಿಗಳು, ಅವರು ಒಕ್ಕಲಿಗ ಸಮುದಾಯದವರೇ. DK ಶಿವಕುಮಾರ್ ಸಾಹೇಬರು ಕುಮಾರಸ್ವಾಮಿ ಒಬ್ಬರೇ ಅಲ್ಲ, ಬೇರೆ ಜನಾಂಗದವರು ಹಿರಿಯ ಮುಖಂಡರಿದ್ದಾರೆ ಒಕ್ಕಲಿಗ ಸಮುದಾಯದವರು. ಈ ರಾಜಕೀಯ ದುರುದ್ದೇಶದಿಂದ ಕುಮಾರಸ್ವಾಮಿ, ಇವಾಗ DK ಶಿವಕುಮಾರು CM ಆಗಿದ್ದಕ್ಕೆ ನಿಮ್ಗೆ ತಡ್ಕೊಳ್ಳೋಕ್ಕೆ JDS ಅವರು ತಡ್ಕೊಳ್ಳೋಕೆ ಆಗ್ತಾಯಿಲ್ಲ. ಮತ್ತು ಈ ಕ್ಷೇತ್ರದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಅವರು ಶಾಸಕರಾಗಿರೋದಕ್ಕೆ ನಿಮಗೆ ಸಹಿಸ್ಕೊಳ್ಳೋಕೆ ಆಗ್ತಾಯಿಲ್ಲ. ಏನೇ ಮಾಡಿ ಕಾಲೆಳೆಯುವಂಥ ಕೆಲಸ ನೀವು ಮೊನ್ನೆ ಮಾಡಿದ್ದೀರ. ಆದರೆ ನೀವೇನನ್ನ ನೀವು ಕಾಲೆಳಿಬೇಕಂತ ಏನನ್ನ ಮೈಂಡಲ್ಲಿ ಇಟ್ಕೊಂಡಿದ್ದು, ಶಾಸಕ ಪ್ರದೀಪ್ ಈಶ್ವರ್ ಅವ್ರನ್ನ ನೆಕ್ಸ್ಟ್ ಎಲೆಕ್ಷನಲ್ಲಿ ಸೋಲಿಸಬೇಕು ಅನ್ನೋ ಉದ್ದೇಶದಲ್ಲಿದ್ದರೆ ನಿಮ್ಮ ಭ್ರಮೆ ಅಷ್ಟೇ. ಒಕ್ಕಲಿಗ ಸಮುದಾಯದಲ್ಲಿ ನಾವು ಇದ್ದೀವಿ, ಶಾಸಕರಿಂದ ನಾವಿದ್ದೀವಿ. 90 ಭಾಗ ಒಕ್ಕಲಿಗರು ನಮ್ಮ ಬೆಂಬಲ ಇದ್ದೀವಿ ನಾವು ಶಾಸಕರಿಗೆ. ಯಾರು ಯಾವತ್ತೇ ಆಗಲಿ ಕ್ವಶನ್ ಕೇಳ್ಬೋದು. DK ಶಿವಕುಮಾರ್ನ ಕ್ವಶನ್ ಕೇಳ್ಬೋದು, ಕುಮಾರಸ್ವಾಮಿನ ಕೇಳ್ಬೋದು, ಮೋದಿನೂ ಕೇಳ್ಬೋದು. ಯಾರು ಬೇಕಾದರೂ ಕ್ವಶನ್ ಮಾಡ್ಬೋದು. ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕೋ ಏನು ಬೇಕಾದರೂ ಕ್ವಶನ್ ಮಾಡ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ನೀವು ಆಚೆ ಕಡೆ ಬಹಿರಂಗವಾಗಿ ನೀವು ಹೇಳಿಕೆ ಕೊಡ್ರಿ. ಬಹಿರಂಗವಾಗಿ ನಮ್ಮ ಕುಮಾರಸ್ವಾಮಿನ ಬೈದಿದ್ರು ಅದು ಇದು ಅಂತ ಹೇಳ್ಬಿಟ್ಟು ನೀವು ಪ್ರೆಸ್ ಮೀಟ್ ಮಾಡಿ ನಾವು ಬೇಡ ಅಂತ ಹೇಳ್ತಾ ಇಲ್ಲ. ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಕೆಂಪೇಗೌಡ ಜಯಂತಿಯಲ್ಲಿ ಯಾವ ರೀತಿ ಗೌರವ ಕೊಡಬೇಕು? ಒಬ್ಬ ಜನಪ್ರತಿನಿಧಿ ಪರಿಜ್ಞಾನ ಇಲ್ಲ ಅಂದರೆ ಯಾವ ಥರ ನೀವು ನಡೆಸ್ಕೊತಾ ಇದ್ದೀರಾ? ಚಿಕ್ಕಬಳ್ಳಾಪುರದಲ್ಲಿ ಒಕ್ಕಲಿಗ ಸಮುದಾಯದನ್ನು ಒಡೆಯಬೇಕು, ಭಾಗಗಳು ಮಾಡಬೇಕು ಅನ್ನೋ ಉದ್ದೇಶದಿಂದ ಮೊನ್ನೆ ಕಾರ್ಯಕ್ರಮದಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ನೀವು ಯಾವ ಥರ ಗೌರವ ಇಟ್ಕೊಂಡಿದ್ದೀರಾ? ಕೆಲವು ಕಿಡಿಗೇಡಿಗಳು ಮಾತ್ರ ಇದು ಬೇಕು ಅಂತ ಹೇಳ್ಬಿಟ್ಟು ರಾಜಕೀಯದ ಉದ್ದೇಶದಿಂದ, ಏನೋ ಬೇಳೆ ಬೇಯಿಸಬೇಕು ಅನ್ನೋ ಉದ್ದೇಶದಿಂದ ಬೇಕು ಅಂತ ಗಲಾಟೆ ಮಾಡಿರೋದು. ಅಲ್ಲಿ ಬಂದಿರತಕ್ಕಂಥ 75% ಶಾಂತಿಯುತವಾಗಿ ಕೇಳಿಸ್ತಾ ಇತ್ತು, ಶಾಂತಿಯುತವಾಗಿ ಕೂತ್ಕೊಂಡಿದ್ರು. ಕೆಲವರು ಕಿಡಿಗೇಡಿಗಳು ಬಂದು ಬೇಕು ಅಂತ ಇದು ಗೆಬ್ಬರಿಸಬೇಕು, ಒಕ್ಕಲಿಗರ ಸಮುದಾಯವನ್ನು ಒಡೆಯಬೇಕು ಅನ್ನೋ ಉದ್ದೇಶದಿಂದ ಮೊನ್ನೆ ಬಂದು ಗಲಾಟೆ ಮಾಡಿರೋವಂಥದ್ದು. ಚಿಕ್ಕಬಳ್ಳಾಪುರದ ಒಕ್ಕಲಿಗರು ಬಾಂಧವ್ರು ನಾನು ಹೇಳ್ತೀನಿ, ಇದೇ JDS ಕಾರ್ಯಕರ್ತರಿಗೆ ಹೇಳ್ತೀನಿ, PLD ಬ್ಯಾಂಕು ಸ್ಥಾಪನೆ ಆಗಿ ಸುಮಾರು ವರ್ಷಗಳಾಗಿದ್ರು ಕೂಡ ಕುಪ್ಪಳ್ಳಿ ಪಿಳ್ಳಪ್ಪನವರ ಸ್ಟ್ಯಾಚ್ಯು ಅನಾವರಣ ಮಾಡಿದ್ದು ಇದೇ ಶಾಸಕ ಪ್ರದೀಪ್ ಈಶ್ವರ್ ಅವರು ನೆನಪಿಕೊಳ್ಳ್ರಿ. ಒಕ್ಕಲಿಗರ ಮೇಲೆ ಬೆಂಬಲ ಇಟ್ಟು, ಒಕ್ಕಲಿಗರ ಮೇಲೆ ವಿಶ್ವಾಸವಿಟ್ಟು ಕುಪ್ಪಳ್ಳಿ ಪಿಳ್ಳಪ್ಪನವರ ವಿಗ್ರಹವನ್ನು ಅನಾವರಣ ಮಾಡಿದ್ರು. ಸಾಮಾನ್ಯ ಜನರಿಗೆ ಹೇಳ್ತಾ ಇದ್ದೀನಿ, ಈ ಕಿಡಿಗೇಡಿಗಳು ಬಿಟ್ಟಾಕಿ. ನಾನು ಹೇಳೋದಿಷ್ಟೇ, ಸಾಮಾನ್ಯ ಜನರಿಗೆ ಹೇಳ್ತಾ ಇದ್ದೀನಿ,
ನಮ್ಮ ಶಾಸಕ ಪ್ರದೀಪ್ ಈಶ್ವರ್ ಅವರು ನಮ್ಮ ಒಕ್ಕಲಿಗರ ಬೆನ್ನಿಗೆ ನಿಂತಿದ್ದಾರೆ. ಗ್ಯಾರಂಟಿ ಅನುಷ್ಠಾನ ಸಮಿತಿ ಆಗಿರ್ಬೋದು, ನಮ್ಮ ಒಕ್ಕಲಿಗ ಬಾಂಧವರಿದ್ದಾರೆ. ತಾಲೂಕು ಅಧ್ಯಕ್ಷರಾಗಿರ್ಬೋದು, ನಮ್ಮ ಒಕ್ಕಲಿಗ ಸಮುದಾಯದವರಿದ್ದಾರೆ. ನಾವು ಒಬ್ಬ TAPMC ನಿರ್ದೇಶಕನಾಗಿರ್ಬೋದು, ಒಕ್ಕಲಿಗ ಸಮುದಾಯದವನು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ಬೋದು, ಒಕ್ಕಲಿಗ ಸಮುದಾಯ ಇರ್ಬೋದು. ಇದೇ ಆಂಜನಪ್ಪಣ್ಣವರು ಗೌರ್ಮೆಂಟ್ ನಾಮಿನಿ ಬೀಜ ನಿಗಮದ ಅಧ್ಯಕ್ಷರಾಗಿದ್ದಾರೆ, ಒಕ್ಕಲಿಗ ಸಮುದಾಯದವರು. ಏನಿದೆ ನಿಮ್ಮ ಕೊಡುಗೆ? BJP ಅವರು, JDS ಅವರು ನಿಮ್ಮ ಕೊಡುಗೆ ಒಕ್ಕಲಿಗರಿಗೆ ಏನು ಮಾಡಿದ್ದೀರಾ? ದೇವೇಗೌಡ ಫ್ಯಾಮಿಲಿ ಆಗಿರ್ಬೋದು, ಕುಮಾರಸ್ವಾಮಿ ಫ್ಯಾಮಿಲಿ ಆಗಿರ್ಬೋದು, ಈ ಸುಧಾಕರ್ ಆಗಿರ್ಬೋದು. ಸುಧಾಕರ್ ಎಷ್ಟೋ ಜನ ಒಕ್ಕಲಿಗರ ಮೇಲೆ FIR ಹಾಕ್ಸಿದ್ದಾರೆ. ಸುಧಾಕರ್ ಜೊತೆಯಲ್ಲಿರೋರು ಇವಾಗ ಗಲಾಟೆ ಮಾಡಿರೋದು. ಕುಮಾರಸ್ವಾಮಿ ಅವರು ಎಷ್ಟು ಜನ ಒಕ್ಕಲಿಗರನ್ನ ತುಳಿದಿದ್ದಾರೆ. ಎಕ್ಸಾಂಪಲ್ BN ಬಚ್ಚೇಗೌಡರು ಇದ್ದಾರೆ. ಏನು ಒಕ್ಕಲಿಗರು ಕಿರೀಟ ಹಾಕಿದ್ದಾರೆ ನೀವು? ಇದೆಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಕ್ಕಲಿಗ ಸಮುದಾಯವರು ಎಲ್ಲರಿಗೂ ಹೇಳ್ತೀನಿ, ಎಲ್ಲ ಶಾಸಕರು ಎಲ್ಲ ಸಮುದಾಯದಿಂದ ಗೆದ್ದಿದ್ದಾರೆ. ನಮ್ಮ ಒಕ್ಕಲಿಗ ಸಮುದಾಯ ಆಗಿರ್ಬೋದು, ಬಲ್ಜಿಗ ಆಗಿರ್ಬೋದು, ದೀನ ದಲಿತರಾಗಿರ್ಬೋದು, ಕುರುಬಾಸ್ ಎಲ್ಲ ಸಮುದಾಯದಿಂದ ಒಬ್ಬ ಜನಪ್ರತಿನಿಧಿ ಆಗಿದ್ದಾರೆ. ಅವ್ರಿಗೆ ಯಾವ ರೀತಿ ಗೌರವ ಕೊಡಬೇಕು ಅನ್ನೋದನ್ನು ನಾವು ತಿಳ್ಕೊಬೇಕಾಗ್ತದೆ. ಮತ್ತು JDS ಕಾರ್ಯಕರ್ತರಿಗೆ ನಾನು ಇನ್ನೊಂದು ಹೇಳಕ್ಕೆ ಬಯಸ್ತೀನಿ. ಇದೇ ಕುಮಾರಸ್ವಾಮಿಯವರು ಒಕ್ಕಲಿಗ ಸಮುದಾಯದವರು ಆಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು CM ಆಗಿರ್ತಾರೆ. ಆ ಸಂದರ್ಭದಲ್ಲಿ 18 ಜನನ ಬಾಂಬೆ ಕರ್ಕೊಂಡು ಹೋಗ್ತಾರೆ ಇದೇ ಸುಧಾಕರ್ ಅವರು. ಆವತ್ತು ನಿಮ್ಮ ಪೌರುಷ ಎಲ್ಲೋಗಿತ್ತು? JDS ಕಾರ್ಯಕರ್ತರು ಆವಾಗ ಒಕ್ಕಲಿಗರು ಅನಿಸಿಲ್ವ ನಿಮಗೆ? ಆವತ್ತು ನಿಮ್ಮ ಪೌರುಷ ಎಲ್ಲ ಎಲ್ಲೋಗಿತ್ತು? ಆವತ್ತು ಏನು ಮಾತಾಡಿದ್ರಿ ನೀವು? ಆವತ್ತು ಒಕ್ಕಲಿಗ ಸಮುದಾಯದವರು CM ಆಗಿದ್ದಾರೆ, ನಮ್ಮ ಕುಮಾರಸ್ವಾಮಿ ಅಂತ ಪೌರುಷ ಇರಲಿಲ್ವ ನಿಮಗೆ? ಇವತ್ತು DK ಶಿವಕುಮಾರ್ ಆಗಿದ್ದಕ್ಕೆ ಅದನ್ನು ಸಹಿಸ್ಕೊಳ್ಳೋಕೆ ನಿಮ್ಗೆ ಆಗ್ತಾಯಿಲ್ಲ. ದಯವಿಟ್ಟು ನಾನು ಒಕ್ಕಲಿಗರ ಬಾಂಧವರೇ ನಾನು ವಿನಂತಿ ಮಾಡ್ಕೊಳ್ತೀನಿ, ಇಂಥ ಒಂದು ಕಿಡಿಗೇಡಿಗಳಿಂದ ದೂರ ಆಗಿ, ಇಂಥ ಕಿಡಿಗೇಡಿಗಳನ್ನ ಹತ್ರ ಸೇರಿಸ್ಕೋಬೇಡಿ. ನಮ್ಮ ಸಮುದಾಯಕ್ಕೆ ಒಳ್ಳೆ ತರುವಂಥದ್ದಲ್ಲ. ನಾವು ಯಾವತ್ತೇ ಇದ್ದರೂ ಒಗ್ಗಟ್ಟಾಗಿರಬೇಕು. ಯಾವುದೇ ಒಂದು ಜನಾಂಗ ಆಗಿರ್ಬೋದು, ಶಾಸಕರು ಬೇರೆ ಜನಾಂಗದವರು ಆಗಿರ್ಬೋದು, ಶಾಸಕರು ನಮ್ಮ ಸಮಾಜಕ್ಕೆ, ನಮ್ಮ ಒಕ್ಕಲಿಗರ ಸಮುದಾಯದ ಒಂದು ಜಯಂತಿಗೆ ಬಂದಾಗ ನಾವು ಗೌರವ ಕೊಟ್ಟು ಕಾಪಾಡುವಂಥ ಶಕ್ತಿ ನಮ್ಮಲ್ಲಿದೆ. ಅದನ್ನು ಒಡೆಯುವಂಥ ಕೆಲಸ ಮಾಡಬಾರ್ದು. ಅದರಿಂದ ಕೆಟ್ಟ ಹೆಸರು ಸಮಾಜಕ್ಕೆ ಹೋಗಬಾರ್ದು ಅಂತ ಹೇಳಿ ನಾನು ಮನವಿ ಮಾಡ್ತಾಯಿದ್ದೀನಿ. ನಮಸ್ಕಾರ, ನಾನು ದಯಾನಂದ್ ಅಂತ ಮಾತಾಡ್ತೀನಿ. ಈಗ ಮೊನ್ನೆ ನಡೆದಿರೋವಂಥ ಘಟನೆಗೆ ಒಂದು ಎಕ್ಸಾಂಪಲ್ ಕೊಡೋಕ್ಕೆ ನಾನು ಫಸ್ಟ್ ಇಷ್ಟಪಡ್ತೀನಿ. ಇವತ್ತು ಸುಧಾಕರ್ ಅವರು ಮಾತಾಡ್ತಿದ್ದಾರೆ, ನೀವು ಮಾಡಿ ತಪ್ಪು, ಹಾಗೆ ಕೇಸ್ ಹಾಕಿ ಕೇಸು ಇನ್ನೊಂದು ಮತ್ತೊಂದು ಅರೆಸ್ಟ್ ಮಾಡಿದ್ದು ಅಂತ. ಆ ಎಕ್ಸಾಂಪಲ್ ಏನು ಅಂದರೆ, ಸುಮಾರು ವರ್ಷಗಳಿಂದ ವಸತಿ ಇಲಾಖೆಯಿಂದ ಮನೆಗಳು ಹಂಚ್ತಿದ್ರು. ಆ ವಿಚಾರದಲ್ಲಿ ಒಂದು ಗಲಾಟೆ ಆಯಿತು. ಇದೇ JDS ಕಾರ್ಯಕರ್ತರು ನಿಮ್ಮ ಕಾರ್ ಮೇಲೆ ಚಪ್ಪಲಿ ಹೊಡೆದ್ರು, ಮತ್ತು ಕಲ್ಲು ಹೊಡೆದ್ರು. ಆ ಕಲ್ಲೆಟ್ಟು ತಿಂದು ನಾನೇ ಅವತ್ತು ನಿಮ್ಮ ಜೊತೆಯಲ್ಲಿ ತಿಂದಾಗ ನೀವು ಎಷ್ಟು ಜನದ ಮೇಲೆ ಕೇಸ್ ಮಾಡಿಸಿದ್ರೆ ಇವತ್ತು ಇಲ್ಲಿ ಫುಲ್ ವಿಡಿಯೋ ಇದೆ. ಅವತ್ತು ಯಾರು ಹೊಡೆದ್ರು ಏನು ಅಂತಲೂ ಗೊತ್ತಿಲ್ಲ, ಯಾರ್ಯಾರ ಮೇಲೂ ನೀವೇ ಕೇಸ್ ಮಾಡಿಸಿದ್ರಿ. ಅದು ಅವತ್ತು ನಿಮ್ಗೆ ಸರಿ ಅಂತ ಹೇಳಿದಾಗ ಇವತ್ತು ಹೊಡೆದಿರೋದೆಲ್ಲ ಪ್ರೂಫ್ ಇದೆ, ಜನ ಮಾತಾಡಿರೋದು ಪ್ರೂಫ್ ಇದೆ, ಎಲ್ಲ ಇದೆ. ಇದು ತಪ್ಪು ಅಂತ ನೀವು ಯಾವ ರೀತಿ ಮಾತಾಡ್ತಿದ್ದೀರಿ? ಅವತ್ತು ನೀವು ಮಾಡಿದ್ದು ಸರಿ ಅನ್ನೋದಾದರೆ ಇದು ಯಾವ ರೀತಿ ತಪ್ಪಾಗ್ತದೆ? ಈಗ ಪ್ರತಿಯೊಬ್ಬರು ತಪ್ಪು ಮಾಡಿರೋರಿಗೆ ಏನು ತಪ್ಪು ಮಾಡಿದ್ರು ಅಂತ ಪ್ರತಿಯೊಬ್ಬರಿಗೂ ಅವ್ರಿಗೆ ಮನವರಿಕೆ ಆಗಿದೆ. ಆದರೆ ಮೇಲಕ್ಕೆ ಎಲ್ಲರೂ ನಟನೆ ಮಾಡ್ತಿದ್ದಾರೆ ಅಷ್ಟೇ. ಯಾಕಂದರೆ ಸಮರ್ಸ್ಕೊಳ್ಬೇಕಲ್ವ ಅವ್ರಿಗವರು. ಹಾಗಾಗಿ ಏನು ತಪ್ಪು ನಡೆದಿರೋದು ಎಲ್ಲರಿಗೂ ಗೊತ್ತಿದೆ, ಅವ್ರಿಗೂ ಸಮೇತ ಪಶ್ಚಾತ್ತಾಪ ಆಗಿದೆ ಪ್ರತಿಯೊಬ್ಬರಿಗೂ ಸಹ. ಆದರೂ ಮೇಲಕ್ಕೆ ನೀವೇನು ಮಾತಾಡೋಕ್ಕೋ ರಾಜಕೀಯ ಮಾತಾಡ್ತಿದ್ದೀರ ಅಷ್ಟೇ. ಈಗ ಒಬ್ಬ OBC ಅವರು MLA ಆಗಿರೋದ್ರಿಂದ ಕೆಲವರು ಸಹಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ ಅಷ್ಟೇ. ಸಹಿಸ್ಕೊಳ್ಳೋಕ್ಕಾಗದೆ ಈ ರೀತಿ ಎಲ್ಲ ಮಾಡ್ತಿದ್ದೀರಿ. ಇದೇನಾಗ್ತಿದೆ ಅಂದರೆ ಕೋತಿ ಮೊಸರು ತಿಂದು ಮೇಕೆ ಬಾಯಿಗೆ ಬಳಿಯೋ ಅಂತ ಕೆಲಸ ಆಗ್ತಾಯಿದೆ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ನಡೀತಾ ಇಲ್ಲ ಇಲ್ಲಿ. ಪ್ರತಿಯೊಬ್ಬರಿಗೂ ಮನಸ್ಸಾಕ್ಷಿ ಅನ್ನೋದಿದೆ. ಆ ಮನಸ್ಸಾಕ್ಷಿಗೆ ನಿಮ್ಗೆ ಗೊತ್ತಾಗಿದೆ ನಾವು ತಪ್ಪು ಮಾಡಿದ್ದೀವಿ ಅಂತ. ಯಾರ್ಯಾರು ಮೊನ್ನೆ ಮಿಸ್ಬಿಹೇವ್ ಮಾಡಿದಾರ ಫಂಕ್ಷನಲ್ಲಿ ಅವ್ರಿಗೆ ಪ್ರತಿಯೊಬ್ಬರಿಗೂ ಮನಸ್ಸಾಕ್ಷಿ ಇದೆ, ಪ್ರತಿಯೊಬ್ಬರಿಗೂ ಅರ್ಥ ಆಗಿದೆ ನಾವು ತಪ್ಪು ಮಾಡಿದ್ದೀವಿ ಅಂತ. ಅದನ್ನ ಮೇಲಕ್ಕೆ ನೀವು ನಾವು ತಪ್ಪು ಮಾಡಿಲ್ಲ ಅಂತ ಬಿಂಬಿಸ್ಕೊಳ್ತಿದ್ದೀರಿ. ಪಶ್ಚಾತ್ತಾಪಕ್ಕಿಂತ ಪ್ರಾಯಶ್ಚಿತ್ತ ಇನ್ನೊಂದಿಲ್ಲ. ಅದನ್ನು ಅರ್ಥ ಮಾಡಿಕೊಂಡು ಇದೊಂದು ತಾಲೂಕಿದು ಬರೀ ಇವತ್ತು ಫಂಕ್ಷನ್ ಆಗ್ಬಿಡ್ತು ಅಥವಾ ಮುಂದೆ ಇನ್ನೂ ಎಷ್ಟೆಷ್ಟೋ ನಡೀತದೆ. ಇವತ್ತು ಇಲ್ಲಿಗೇನೆ ಇದನ್ನು ಕೊನೆ ಮಾಡಬಾರ್ದು. ಯಾಕಂದರೆ ಇನ್ನು ಈ ಸಂಸ್ಕೃತಿನ ಕಡಿಮೆ ಮಾಡಿ. ಯಾಕಂದರೆ ಇನ್ನೂ ನಾವು ಬದುಕಿ ಬಾಳ್ಬೇಕಾಗಿರೋ ತುಂಬ ವರ್ಷಗಳ ಕಾಲ ಒಂದು ಸೌಜನ್ಯಯುತವಾಗಿ ನಾವು ಬೆಳ್ಕೊಂಡು ಹೋಗ್ಬೇಕಿಲ್ಲಿ. ಅದು ಬಿಟ್ಟು ದ್ವೇಷ ರಾಜಕಾರಣ ಮಾಡಿಕೊಂಡು ದ್ವೇಷ ಬೆಳೆಸ್ಕೊಂಡು ಹೋಗೋ ಅಂಥದ್ದಲ್ಲ.
ದಯವಿಟ್ಟು ಇದು ನಿಮ್ಮ ಕಾರ್ಯಕರ್ತರಿಗೆ ಕೆಲವು ದಳದ JDS ಮತ್ತು BJP ಕಾರ್ಯಕರ್ತರಿಗೆ ಕೆಲವರು ನೀವು ತಿಳುವಳಿಕೆ ಇರೋವಂಥವ್ರು ದಯವಿಟ್ಟು ಬುದ್ಧಿ ಹೇಳಿ ಅವರಿಗೆ. ಇಂಥದ್ದು ಇವತ್ತು ಆಗ್ಬಿಟ್ಟಿದೆ, ತಪ್ಪಾಗಿದೆ, ಅದನ್ನು ತಿದ್ಕೊಳ್ಳೋವಂಥ ಪ್ರಯತ್ನ ಮಾಡಿ. ಮುಂದಿನ ದಿನಗಳಲ್ಲಿ ಇಂಥದ್ದು ಆಗದೆ ಇರೋ ಹಾಗೆ ದಯವಿಟ್ಟು ನೋಡ್ಕೊಳ್ಳಿ.